ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಮಿರ್ಲೆಯಲ್ಲಿ ಶಾಂತಿಯುತ ಮತದಾನ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಮತದ ಹಕ್ಕನ್ನು ಚಲಾಯಿಸಿದ ಮಿರ್ಲೆಯ ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತದಾನ ಮಾಡಿದ ಮಿರ್ಲೆಯ ಹಿರಿಯ ನಾಗರಿಕರು, ಯುವಕರು ಮತ್ತು ಪಕ್ಷಗಳ ಕಾರ್ಯಕರ್ತರುಗಳು ಕೂಡ ಉತ್ಸಾಹದಿಂದ ತಮ್ಮ ಮತವನ್ನು ಚಲಾಯಿಸುವುದು ಕಂಡುಬಂದಿತು. ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಕೂಡ ಮತದಾನದ ಹಕ್ಕನ್ನು ಚಲಾಯಿಸುವುದಕ್ಕಾಗಿ ಬೆಳಿಗ್ಗೆಯಿಂದಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡ ಕಾರ್ಯಕರ್ತರುಗಳು ತಮ್ಮ ಹಕ್ಕನ್ನು ಯಾವ ರೀತಿ ಚಲಾಯಿಸಬೇಕೆಂದು ಮಾರ್ಗದರ್ಶನ ನೀಡುತ್ತಿರುವುದು ಕೂಡ ಕಂಡುಬಂದಿತು. ಎಲ್ಲರೂ ಕೂಡ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಒಂದು ಗ್ರಾಮೀಣ ಭಾಗದಲ್ಲಿ ಮಿರ್ಲೆಯ ಮತದಾರರು ಮತದಾನ ಮಾಡುವ ಮೂಲಕ ತಮ್ಮ ಒಗ್ಗಟ್ಟನ್ನು ನಮ್ಮ ಗ್ರಾಮೀಣ ಭಾಗದ ಮಿರ್ಲೆಯ ನಾಗರಿಕರು ತೋರಿಸಿಕೊಟ್ಟರು. ಯಾವ ಪಟ್ಟಣಕ್ಕೂ ಕಮ್ಮಿ ಇಲ್ಲವೆಂಬಂತೆ ಉತ್ಸಾಹದಿಂದಲೇ ಮತದಾನವನ್ನು ಮಾಡಿ ಎಲ್ಲರಿಗೂ ಮಾದರಿಯಾದ ನಮ್ಮ ಮಿರ್ಲೆಯ ಜನಗಳು. ಈ ಬಾರಿ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯಾದ ಒಂದು ಚುನಾವಣೆ. ಇದು ನಮ್ಮ ಕುಮಾರಸ್ವಾಮಿಯವರ ಒಂದು ದಿಗ್ವಿಜಯದ ಚುನಾವಣೆ. ನಾವೆಲ್ಲರೂ ಇಡೀ ಜಿಲ್ಲೆ, ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರರು ಒಬ್ಬ ರೈತರ ಮಗ, ರೈತರ ಸಾಲವನ್ನು ತೀರಿಸಿದಂಥ ಕುಮಾರಸ್ವಾಮಿಯವರು ಈ ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥದ್ದು 100ಕ್ಕೆ 90 ಭಾಗ ಕುಮಾರಸ್ವಾಮಿ ಬೆಂಬಲಿಸ್ತಾ ಇದ್ದೀವಿ. ಅವ್ರು ಗೆಲ್ಲಬೇಕು, ರೈತ ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬಾರಿ ಅದರಲ್ಲೂ ನಮ್ಮ ಮಿರ್ಲೆ ಗ್ರಾಮದಲ್ಲಿ 100ಕ್ಕೆ 95% BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಮತವನ್ನು ಚಲಾಯಿಸ್ತಾ ಇದ್ದೀವಿ. ಅವರು ಗೆದ್ದೇ ಗೆಲ್ತಕ್ಕಂಥ ವಿಶ್ವಾಸ. 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ. ಸರ್ ಇವನು ಬಂದಿರ್ರಿ ಸರ್ ಇಲ್ಲಿ